ಡೇ ಎಂಡಿಂಗ್ ಹೆಂಗಿರಬೇಕು, ನಮ್ಮದು ವೃತ್ತಿಪರ ಬದುಕು, ಖಾಸಗಿ ಬದುಕು, ಸಾಂಸಾರಿಕ ಬದುಕು, ವ್ಯಾವಹಾರಿಕ ಬದುಕು, ಅನೇಕ ಇವತ್ತು ಒಂದು ಮನುಷ್ಯಂಗೆ 10 ಫೇಸ್ಗಳಿದೆ. ಒಂದು ಬಿಸ್ನೆಸ್ ಮಾಡಿದೆ, ಒಂದು ಪ್ರೊಫೆಷನ್ ಮಾಡಿದೆ, ಒಂದು ಫ್ಯಾಮ್ಲಿ ಫಾದರಾಗಿ ರೋಲ್ ಮಾಡಿದೆ, ಗಂಡನಾಗಿ ಮಾಡಿದೆ, ಅಪ್ಪನಾಗಿ ಮಾಡಿ 25 ರೋಲ್ ನಿರ್ವಹಿಸ್ತಾ ಇರ್ತಾನೆ. ಅಥವಾ ಒಂದು ಹೆಂಗ್ಸು ಫಾರ್ ಎಕ್ಸಾಂಪಲ್, ಶಿ ವಿಲ್ ಆಲ್ಸೋ ಹ್ಯಾವಿಂಗ್ ಸೋ ಮೆನಿ ರೆಸ್ಪಾನ್ಸಿಬಿಲಿಟೀಸ್. ಇವತ್ತು ಆ ವ್ಯಕ್ತಿ ನಿದ್ದೆ ಮಾಡುವಾಗ ಹೆಂಗೆ ಮಾಡಬೇಕು? ಕಂಪ್ಯೂಟರ್ಲಿ 25 ಅಪ್ಲಿಕೇಶನ್ಸ್ನ ತೆಗೆದಿರ್ತೀವಿ. ಕಂಪ್ಯೂಟರ್ ಸ್ವಿಚ್ ಆಫ್ ಮಾಡೋಕೆ ಸುಮ್ಮನೆ ಹಿಂಗೆ ಮೇನ್ ಸ್ವಿಚ್ ಆಫ್ ಮಾಡ್ಬಿಟ್ಟು ಮಲ್ಕೊಂಡ್ಬಿಡ್ತೀವ? ಇಲ್ಲ, ಒಂದೊಂದು ಫೈಲು ಕ್ಲೋಸ್ ಮಾಡಿ ಮಲ್ಕೋತೀವಿ. ಯಾಕೆಂದರೆ ಬೆಳಗ್ಗೆ ಸಿಸ್ಟಮ್ ಆನ್ ಮಾಡಿದ್ರೆ ಟಕ್ ಅಂತ ಫ್ಲ್ಯಾಶ್ ಆಗಿ ಕರೆಕ್ಟಾಗಿ ಕೆಲಸ ಮಾಡುತ್ತೆ, ಅದ್ರ ಮೇಲೆ ಲೋಡ್ ಇರಲ್ಲ ಅಂತ. ಮಲಗೋವಾಗ ಆ ತೀರ್ಮಾನಕ್ಕೆ ನಾವು ಬರಬೇಕು. ಮಲಗೋವಾಗ ಇವತ್ತು ಆಗಿದ್ದಾಯಿತು. ಮಲಗೋಕ್ಕಿಂತ ಮುಂಚೆ ಬೆಸ್ಟ್ ರೆಮಿಡಿ ಫಾರ್ ಇನ್ಸೋಮ್ನಿಯಾ, ನಿದ್ದೆ ಬರದಿರೋಕ್ಕೆ ಸರಿಯಾದ ಗುಣಮಟ್ಟದ ನಿದ್ದೆ 1/4 ಗಂಟೆ ಅರ್ಧ ಗಂಟೆ. ಅದು ಹೆಂಗೆ ಸಾಧ್ಯ ಸರ್? 100 ಸಮಸ್ಯೆಗಳಿರುತ್ತೆ ಜೀವನದಲ್ಲಿ, ದಿನ ಬೆಳಗಾದ್ರೆ ನಾಳೆ ಫೇಸ್ ಮಾಡಬೇಕಾಗುತ್ತೆ. ವಾಟ್ ಕೆನಾಟ್ ಬಿ ಕ್ಯೂರ್ಡ್ ಈಸ್ ಟು ಬಿ ಎಂಡ್ಯೂರ್ಡ್ ಅಲ್ವಾ? ಈ ಸಮಸ್ಯೆ ನೀವು ಯೋಚನೆ ಮಾಡಿದ್ರೂ ರಾತ್ರಿ ಕಳೆಯೋಷ್ಟೊತ್ತು ಬಗೆಹರಿಯಲ್ಲ, ಸಮಸ್ಯೆ ಯೋಚನೆ ಮಾಡದಿದ್ರೂ ಬಗೆಹರಿಯಲ್ಲ. ಯೋಚನೆ ಮಾಡೋ ಬದಲಿ ಮೈಲ್ಡ್ ಶಿಫ್ಟು ಆಲೋಚನೆ, ಚಿಂತೆ ಮಾಡೋ ಬದಲಿ ಮೈಲ್ಡ್ ಶಿಫ್ಟು ಚಿಂತನೆ.